ನಮಸ್ಕಾರ ವಾರ್ತಾಭಾರತೀಯ ವೀಕ್ಷಕರಿಗೆ ಇದಕ್ಕೆ ನಿಮ್ಮನ್ನು ಆರಿಸಿ ಕಳಿಸಿದ್ದು ಎನ್ನುವಂತಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ ರಾಜ್ಯ ವಿಧಾನಸಭೆ ಅಧಿವೇಶನ ಮುಗಿದಿದೆ. ಏನೇನಾಯಿತು ಅನ್ನುವಂಥದ್ದು ಈಗ ಬಹುತೇಕರಿಗೆ ಗೊತ್ತಿದೆ. ಈ ಬಾರಿ ರಾಜ್ಯಪಾಲರ ಭಾಷಣದ ಮೇಲೆ, ಬಜೆಟ್ ಮೇಲೆ ಚರ್ಚೆ ಆಗಬೇಕಾಗಿತ್ತು. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಅದ್ಯಾವುದನ್ನು ಮಾಡಿಲ್ಲ ನಮ್ಮ ಜನಪ್ರತಿನಿಧಿಗಳು. ಹಾಗಾಗಿ ಇದಕ್ಕೆ ನಾನು ನಿಮ್ಮನ್ನು ಆರಿಸಿ ಕಳಿಸಿದ್ದು ಅನ್ನುವಂಥ ಕಾರ್ಯಕ್ರಮವನ್ನು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಡೀಟೇಲಾಗಿ ಹೇಳ್ತೀನಿ. ಅದಕ್ಕೂ ಮೊದಲು ಇನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಧರಣೀಶ್ ಬುಕ್ಕನಕೆರೆ. ಈಗ ಇದಕ್ಕೆ ನಾನು ನಿಮ್ಮನ್ನು ಆರಿಸಿ ಕಳಿಸಿದ್ದು ಅನ್ನುವಂಥ ಕಾರ್ಯಕ್ರಮವನ್ನು ವಿಡಿಯೋವನ್ನು ಶುರು ಮಾಡ್ತೀನಿ. ನೋಡಿ, ಈ ಬಾರಿಯ ವಿಧಾನಸಭೆ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆಗಬೇಕಾಗಿತ್ತು ಮತ್ತು ಬಜೆಟ್ ಮೇಲೆ ಚರ್ಚೆ ಆಗಬೇಕಾಗಿತ್ತು. ರಾಜ್ಯಪಾಲರ ಭಾಷಣ ಅಂದರೆ ಏನು? ಆ್ಯಕ್ಚುಲಿ ಸರ್ಕಾರದ ನೀತಿ ನಿಲುವುಗಳು ಹೇಗಿರ್ತವೆ, ಸರ್ಕಾರದ ಗುರಿ ಏನು, ಸರ್ಕಾರ ಸಾಕ್ತಿರುವಂತಹ ದಾರಿ ಯಾವುದು ಅನ್ನುವಂಥದ್ದನ್ನು ಹೇಳುವ ಸಂಗತಿಯೇ ರಾಜ್ಯಪಾಲರ ಭಾಷಣ. ಸಂಸತ್ತಿನಲ್ಲಾದರೆ ಅದು ರಾಷ್ಟ್ರಪತಿಗಳ ಭಾಷಣ. ರಾಜ್ಯಪಾಲರು ಅದನ್ನು ಓದ್ತಾರೆ. ಅನಂತರದಲ್ಲಿ ವಿರೋಧ ಪಕ್ಷ ನಾಯಕರು, ವಿರೋಧ ಪಕ್ಷದವರು, ಆಡಳಿತ ಪಕ್ಷದ ವತಿಯಿಂದ ಅಂತಿಮವಾಗಿ ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಅದು ಚರ್ಚೆ ಆಗಬೇಕು ಸಮಗ್ರವಾಗಿ. ಸರ್ಕಾರ ನಡೀತಿರುವಂಥ ದಾರಿ ಸರಿಯಿಲ್ಲ, ಅದು ಆಯ್ಕೆ ಮಾಡಿಕೊಂಡಿರುವಂಥ ದಿಕ್ಕು ಸರಿಯಾದದ್ದಲ್ಲ ಅನ್ನುವ ನಿಟ್ಟಿನಲ್ಲಿ ವಿಪಕ್ಷಗಳು ಚರ್ಚೆ ಮಾಡಬೇಕು, ದಾರಿ ತೋರಿಸ್ಬೇಕು. ಸರ್ಕಾರ ತಪ್ಪು ಮಾಡಿದಾಗ ಕಿವಿ ಹಿಂಡಬೇಕು. ಅದಾಗಲಿಲ್ಲ. ನಂಬರ್ 1. ನಂಬರ್ 2, ಬಜೆಟ್ ಅಧಿವೇಶನ ಕೂಡ ಹೌದು. ಇದು ಅಂದರೆ ಯಾವುದೇ ಸರ್ಕಾರ, ಯಾವುದೇ ಹಣಕಾಸಿನ ಮಂತ್ರಿ ಬಜೆಟನ್ನು ಮಂಡಿಸಿದಾಗ ಎರಡೂ ಕಡೆಯಿಂದ, ಆಡಳಿತ ಪಕ್ಷದ ಕಡೆಯಿಂದ ಮತ್ತು ವಿರೋಧ ಪಕ್ಷದ ಕಡೆಯಿಂದ ಅದರ ಬಗ್ಗೆ ಚರ್ಚೆ ಆಗುತ್ತೆ. ಆಡಳಿತ ಪಕ್ಷದವರು ಬಜೆಟನ್ನು ಸಮರ್ಥಿಸ್ಕೊಳ್ಳೋದು, ವಿರೋಧ ಪಕ್ಷದವರು ವಿರೋಧಿಸೋದು ಸಹಜ, ಓಕೆ. ಆದರೆ ವಿರೋಧ ಪಕ್ಷದವರು ಎಲ್ಲೆಲ್ಲಿ ಬಜೆಟ್ನಲ್ಲಿ ಲೋಪಗಳಾಗಿವೆ, ಯಾವ್ಯಾವುದಕ್ಕೆ ಆದ್ಯತೆಯನ್ನು ನೀಡಬೇಕಾಗಿತ್ತು, ನೀಡಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀರಾವರಿಗೆ ಎಷ್ಟು ದುಡ್ಡು ಕೊಡಬೇಕಾಗಿತ್ತು, ಎಷ್ಟು ಅಗತ್ಯ ಇತ್ತು, ಎಷ್ಟನ್ನು ಕೊಡಲಾಗಿದೆ, ಇನ್ನೂ ಯಾಕೆ ಕೊಟ್ಟಿಲ್ಲ ಅನ್ನುವ ರೀತಿಯಲ್ಲಿ, ಇದೇ ರೀತಿಯಲ್ಲಿ ಬೇರೆ ಬೇರೆ ಇಲಾಖೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಬೇಕಿತ್ತು. ಆಡಳಿತ ಪಕ್ಷ ಯಾಕೆ ಇಂಥದ್ದೊಂದು ಬಜೆಟನ್ನು ಮಾಡಿದ್ದೀವಿ, ಈಗ ಫಾರ್ ಎಕ್ಸಾಂಪಲ್ ನೀರಾವರಿಗೆ ಇಷ್ಟು ಯಾಕೆ ಕೊಟ್ಟಿದ್ದೀವಿ, ಶಿಕ್ಷಣಕ್ಕೆ ಇಷ್ಟು ಯಾಕೆ ಕೊಟ್ಟಿದ್ದೀವಿ, ಆರೋಗ್ಯಕ್ಕೆ ಇಷ್ಟು ಯಾಕೆ ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನು ಅವರು ವಿವರಿಸಿ ಹೇಳಬೇಕು. ಅಂತಿಮವಾಗಿ ಬಜೆಟ್ ಪಾಸಾಗಬೇಕು, ಅದರ ಪ್ರಕಾರವಾಗಿ ಕೆಲಸ ನಡಿಬೇಕು. ಆದರೆ ಈ ಬಾರಿಯ ಅಧಿವೇಶನದಲ್ಲಿ ಮೊದಲಿಗೆ ಬಿಡಿ, ಬಜೆಟ್ ಮಂಡನೆ ಮತ್ತು ರಾಜ್ಯಪಾಲರ ಭಾಷಣ ಅದು ಒಂದು ರೀತಿಯಲ್ಲಿ ಏನೋ ಒಂದು ಸಂಪ್ರದಾಯದ ಥರ ನಡ್ಕೊಂಬರುತ್ತೆ. ಅದು ಆಯಿತು, ಆ 1-2 ದಿನ ಹೋಯ್ತು. ಆದರೆ ಆ ನಂತರದಲ್ಲಿ ಅದರ ಬಗ್ಗೆ ಚರ್ಚೆ ಆಗಬೇಕಲ್ವಾ. ಮತ್ತು ಇವೆರಡೇ ಮುಖ್ಯ ವಿಷಯಗಳು ಅಂತಲ್ಲ. ಈ ಸಂದರ್ಭದಲ್ಲಿ ಇನ್ನೊಂದಷ್ಟು ವಿಷಯಗಳು ಏನೋ ತುರ್ತಾಗಿ ಒಂದಷ್ಟು ವಿಷಯಗಳು ಬರ್ತವೆ, ಅರ್ಜೆಂಟಾಗಿ ಚರ್ಚೆ ಮಾಡಬೇಕಾಗಿರುತ್ತೆ. ಅಥವಾ ರಾಜ್ಯದ ಗಂಭೀರ ಸಮಸ್ಯೆಯನ್ನು ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ವಿರೋಧ ಪಕ್ಷದವರು ಕೇಳ್ತಾರೆ. ಅದಕ್ಕೆ ಆಡಳಿತ ಪಕ್ಷ ಸ್ಪಂದಿಸಬೇಕಾಗತ್ತೆ, ಚರ್ಚೆ ಮಾಡಬೇಕಾಗತ್ತೆ. ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಇಬ್ಬರದ್ದು ಸಮಾನವಾದಂತಹ ಜವಾಬ್ದಾರಿ ಇರುತ್ತೆ. ಅಫ್ಕೋರ್ಸ್ ಆಡಳಿತ ಪಕ್ಷದ ಒಂಚೂರು ಜಾಸ್ತಿ ಜವಾಬ್ದಾರಿ ಇರುತ್ತೆ ಸದನ ನಡೆಸೋ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಆದರೆ ರಾಜ್ಯಪಾಲರ ಭಾಷಣ ಮೇಲೂ ಸರಿಯಾಗಿ ಚರ್ಚೆ ಆಗಲಿಲ್ಲ. ಬಜೆಟ್ ಮೇಲಂತೂ ನಿಜಕ್ಕೂ ಚರ್ಚೆ ಆಗಲಿಲ್ಲ. ಫಸ್ಟು 2 ದಿನ ರಾಜ್ಯಪಾಲರ ಭಾಷಣ ಮತ್ತು ಬಜೆಟ್ ಆಯಿತಾ. ಅದಾದಮೇಲೆ ಒಂದು ದಿನ ನಟಿ ರಾನ್ಯಾ ರಾವ್ ಅವರ ಗೋಲ್ಡ್ ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ ಸುಮ್ಮನೆ ಅನವಶ್ಯಕವಾಗಿ ಗೊಂದಲ ಆಯಿತು. ಕಲಾಪವನ್ನು ಮುಂದೂಡಲಾಯಿತು. ಏನಂತ, ರಾನ್ಯಾ ರಾವ್ಗೆ ಯಾರೋ ರಾಜ್ಯದ ಸಚಿವರು ಸಪೋರ್ಟ್ ಮಾಡ್ತಿದ್ದಾರೆ. ರಾನ್ಯಾ ರಾವ್ ಅವರ ಗೋಲ್ಡ್ ಬಿಸ್ನೆಸ್ಸಲ್ಲಿ ಸಚಿವರ ಕೈವಾಡ ಇದೆ, ಪಾತ್ರ ಇದೆ ಅನ್ನೋ ರೀತಿಯಲ್ಲಿ ವಿಪಕ್ಷಗಳು ಹೇಳಿದ್ವು. ಫೈನ್, ಇನ್ ಕೇಸ್ ಸಚಿವರ ಪಾತ್ರ ಇದ್ದರೆ, ಕೈವಾಡ ಇದ್ದರೆ ವಿರೋಧ ಪಕ್ಷಗಳು ಚರ್ಚೆ ಮಾಡಬೇಕು. ಅದು ಖಂಡಿತ ಇಗ್ನೋರ್ ಮಾಡುವಂಥ ವಿಷಯ ಆಗಿರಲಿಲ್ಲ. ಫಸ್ಟ್ ಏನಾಯಿತು, 2 ಸಚಿವರ ಹೆಸರಿದೆ, 2 ಸಚಿವರ ಕೈವಾಡ ಇದೆ ಅನ್ನೋ ರೀತಿಯಲ್ಲಿ ಹೇಳಿದು. ಆಮೇಲೆ ಅದು ಒಬ್ಬರ ಹೆಸರು ಅಂತಾಯಿತು. 1 ದಿನ ಮತ್ತು 1.5 ದಿನ ಆಲ್ಮೋಸ್ಟ್ ಇದೇ ಚರ್ಚೆ ಆಯಿತು. ಏನಾದರೂ ಔಟ್ಕಮ್ ಬಂತಾ? ಏನಿಲ್ಲ. BJPಯವರು ಯಾಕೆ ವಿಷಯವನ್ನು ಪ್ರಸ್ತಾಪ ಮಾಡಿದರು ಅಂತ ಗೊತ್ತಿಲ್ಲ, ಕಡೆಗೆ ಯಾಕೆ ಅದನ್ನ ವಿತ್ಡ್ರಾ ಮಾಡಿಕೊಂಡ್ರು ಅಂತಲೂ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ, ಇದು ಇಗ್ನೋರ್ ಮಾಡುವಂಥ ವಿಷಯ ಆಗಿರಲಿಲ್ಲ. ಅವರು ಸರ್ಕಾರದ ಮೇಲೆ ಒತ್ತಡ ಏರಿ ತನಿಖೆಗೆ ಒತ್ತಾಯಿಸಿ ತನಿಖೆ ಮಾಡಿಸೋ ಥರ ಮಾಡಿ, ತಪ್ಪಿತಸ್ಥರು ಸಚಿವರು ಏನಾದ್ರು ತಪ್ಪಿತಸ್ಥರಿದ್ದರೆ, ಅವ್ರು ಹೇಳಿದ್ರಲ್ಲ ಸಚಿವರ ಕೈವಾಡ ಇದೆ ಅಂತ,
ಅವ್ರ ರಾಜೀನಾಮೆಗೆ ಒತ್ತಡ ಏರಬೇಕಾಗಿತ್ತು. ಕಡೆ ಪಕ್ಷ ಅದ್ರ ಸಂಬಂಧಪಟ್ಟವರಿಂದ ಅಂದರೆ ಮುಖ್ಯಮಂತ್ರಿಗಳಿಂದ ಸ್ಟೇಟ್ಮೆಂಟ್ ಮಾಡಿಸ್ಬೇಕಿತ್ತು. ಏನೂ ಆಗಲಿಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಯಾಕೆ ವಿಷಯವನ್ನು ತೆಗೆದುಕೊಂಡ್ರು ಅಂತಲೂ ಗೊತ್ತಾಗಲಿಲ್ಲ, ಯಾಕೆ ವಿಷಯದಿಂದ ಮರ್ತು ಬಿಟ್ಟರು ಸುಮ್ಮನಾದರು ಅಂತಲೂ ಗೊತ್ತಾಗಲಿಲ್ಲ. ಇದೊಂದು ವಿಷಯ ಆಯಿತಾ. ಆಮೇಲೆ ಸಣ್ಣ ಪುಟ್ಟ ವಿಷಯಗಳು ಇದೆ. ಬಜೆಟ್ ಸರಿ ಇಲ್ಲ. ಬಜೆಟ್ನ ವಿಷಯದಲ್ಲೂ ಕೂಡ ಏನು ಮಾಡಿದ್ರು, ಈಗ ನೋಡಿ, ಈ ಸಲ ವಿಧಾನಸಭೆ ಅಧಿವೇಶನದಲ್ಲಿ BJPಯ ನಾಯಕರು, ಪ್ರತಿಪಕ್ಷದ ನಾಯಕರು ಮಾತನಾಡಿರುವಂತಹ ಭಾಷಣಗಳನ್ನು ಒಮ್ಮೆ ತಿರುಗಿ ನೋಡಿಬಿಡಿ. ಹಲಾಲ್ ಬಜೆಟ್ ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ಅದನ್ನು ಕೂಡ ಅವರ ಆಲೋಚನೆ ಅಲ್ಲ, ಯಾರೋ ವಾಟ್ಸಪ್ ಮಾಡಿರೋ ಸಂಗತಿನ ಮೆಸೇಜನ್ನು ಅಲ್ಲಿ ಓದಿ ಹೇಳಿದ್ದಾರೆ. ಯಾವ ಕಾರಣಕ್ಕೆ ಹಲಾಲ್ ಬಜೆಟ್? ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರ ಜನ ಇರೋದು 16%. ಅದರಲ್ಲಿ ಮುಸ್ಲಿಮರು ಇರೋದು 12.92% ಆಯಿತಾ. ನಮ್ಮ ರಾಜ್ಯದ ಬಜೆಟ್ ಗಾತ್ರ ಎಷ್ಟು ಈ ಸಲದ್ದು? 4,09,000 ಕೋಟಿ ಸರಿಸುಮಾರು. ಅಲ್ಪಸಂಖ್ಯಾತರಿಗೆ ಪರ್ಟಿಕ್ಯುಲರ್ಲಿ ಮುಸ್ಲಿಮರಿಗೆ ಕೊಟ್ಟಿರೋದು ಎಷ್ಟು? 4,000 ಚಿಲ್ಲರೆ, ಅಂದರೆ 1% ಬಜೆಟ್ ಗಾತ್ರದ, ಪೂರ್ಣ ಪ್ರಮಾಣದ ಬಜೆಟ್ ಗಾತ್ರದಲ್ಲಿ 1%ಅನ್ನು ಈ ಸಮುದಾಯಕ್ಕೆ ಕೊಟ್ಟಿದೆ. ಆದರೆ ಅದು ಹಲಾಲ್ ಬಜೆಟ್ ಆಗಿಬಿಟ್ಟಿದೆ BJP ಅವರ ಕಣ್ಣಿಗೆ. ಅಂದರೆ ಅವರು ಎಷ್ಟು ದಾಖಲೆಗಳನ್ನು ಓದಲ್ಲ, ಬಜೆಟ್ ಓದಿಲ್ಲ, ಅಂಕಿಅಂಶಗಳು ಗೊತ್ತಿಲ್ಲ, ವಿಷಯಗಳು ಗೊತ್ತಿಲ್ಲ ಅನ್ನೋದಕ್ಕೆ ಭಾಳ ಸ್ಪಷ್ಟವಾದಂಥ ನಿದರ್ಶನ ಇದೊಂದು ಎಕ್ಸಾಂಪಲ್. ಆಯ್ತಪ್ಪ, ಇದನ್ನು ಅವ್ರು ಖಂಡಿಸ್ಲಿ, ಓಕೆ, ಅವರ ರಾಜಕೀಯ ಉದ್ದೇಶದಿಂದನೇ ಖಂಡಿಸ್ಲಿ. ಬೇರೆ ನೀರಾವರಿ ಬಗ್ಗೆ ಚರ್ಚೆ ಮಾಡಿದಾರಾ? ಶಿಕ್ಷಣದ ಬಗ್ಗೆ ಚರ್ಚೆ ಮಾಡಿದಾರಾ? ಆರೋಗ್ಯದ ಬಗ್ಗೆ ಚರ್ಚೆ ಮಾಡಿದಾರಾ? ಗ್ರಾಮೀಣಾಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದಾರಾ? ಯಾವುದ್ರ ಬಗ್ಗೆ? ಸಾರಿಗೆ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡಿದಾರಾ? IT-BT ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದಾರಾ? ಬೆಂಗಳೂರು ನಗರಾಭಿವೃದ್ಧಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿದಾರಾ? BJP ಯಾವ ವಿಷಯವನ್ನು ಚರ್ಚೆ ಮಾಡಿದೆ? ಅದರ BJPಯ ಆದ್ಯತಾ ವಿಷಯ ಯಾವುದಾಗಿತ್ತು? ಸುಮ್ಮನೆ ಸದನದಲ್ಲೇ ಕಾಲಹರಣ ಮಾಡಿದರು. ಫಸ್ಟ್ ಆಫ್ ಆಲ್ ಇನ್ನೊಂದೇನಿತ್ತು ಅಂದರೆ BJPಯಲ್ಲಿ ಅವರೊಳಗೆ ಒಂದು ಅಂತಃಕಲಹ ಇತ್ತು. ವಿರೋಧ ಪಕ್ಷ ನಾಯಕ ಅಂತ ಅಶೋಕ್ ಮೇಲೆ ಇನ್ನೊಂದು ತಂಡಕ್ಕೆ ಆಗ್ತಿರಲಿಲ್ಲ. ವಿಜೇಂದ್ರ ವಿರುದ್ಧ ಬಸವನಗೌಡ ಪಾಟೀಲ್, ಯತ್ನಾಳ್ ಅಂಡ್ ಅದರ್ಸ್ ಅವರಂತೂ ಆಲ್ವೇಸ್ ಬಂಡಾಯದ ಬಾವುಟವನ್ನು ಕೈಯಲ್ಲಿ ಇಟ್ಕೊಂಡೇ ಓಡಾಡ್ತಿರ್ತಾರೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಸದನ ಅಧಿವೇಶನವನ್ನು ಸರ್ಕಾರ ಸರಿಯಾಗಿ ನಿಭಾಯಿಸಿಲ್ಲ ಅನ್ನೋದು ಖಂಡಿತ ಹೌದು. ಸರ್ಕಾರ ಈಗ ವಿರೋಧ ಪಕ್ಷ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ಬಿಟ್ಟು ಸರ್ಕಾರ ಅಷ್ಟೊಂದು ನಿರ್ಲಜ್ಜವಾಗಿ ವರ್ತಿಸಬಾರ್ದು, ಜವಾಬ್ದಾರಿ ಇಲ್ಲದ ರೀತಿಯಲ್ಲಿ ವರ್ತಿಸಬಾರ್ದು. ಹೌಸು ಆರ್ಡರ್ನಲ್ಲಿ ತರುವಂಥದ್ದು ಕರ್ತವ್ಯ, ಜವಾಬ್ದಾರಿ ಸರ್ಕಾರದ್ದು, ಆಡಳಿತ ಪಕ್ಷದ್ದು. ಅವರು ಕೂಡ ಮಾಡಬೇಕಾಗಿತ್ತು. ಅವರ ವೈಫಲ್ಯವೂ ಇದೆ. ಆದರೆ ಸರ್ಕಾರ ತಪ್ಪು ಮಾಡಿದಾಗ ವಿಪಕ್ಷಗಳು ಸರ್ಕಾರದ ಕಿವಿ ಹಿಂಡಬೇಕು. ನೀವು ಹಿಂಗೆ ಮಾಡಿ ಅಂತ ಹೇಳ್ಬೇಕು, ಒತ್ತಡ ಇರಬೇಕು. ಹೌಸ್ ಇರೋದೇನಕ್ಕೆ? ಅಧಿವೇಶನ ನಡೆಯೋದೇನಕ್ಕೆ? ಮತ್ತು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅಂತ ಒಂದಿರುತ್ತೆ, ಸದನ ಕಲಾಪ ಸಮಿತಿ. ಸದನ ಹಿಂಗೆ ನಡೆಸಬೇಕು ಅಂತೇಳಿ ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಸ್ಪೀಕರ್ ಮಧ್ಯಸ್ಥಿಕೆಯಲ್ಲಿ. ಅಲ್ಲಿ ಹೇಳಬೇಕಿತ್ತು, ಇಂಥ ವಿಷಯಗಳು ಚರ್ಚೆ ಆಗಬೇಕು, ಇಂಥ ವಿಷಯಗಳು ಚರ್ಚೆ ಆಗೋದು ಬಹಳ ಅಗತ್ಯ ರಾಜ್ಯಕ್ಕೆ. ಮತ್ತು ಬಜೆಟ್ ಮೇಲೆ ಇಷ್ಟೊತ್ತು ನಾವು ಚರ್ಚೆ ಮಾಡಬೇಕು, ನಮ್ಗೆ ಅವಕಾಶ ಮಾಡಿಕೊಡಿ. ಬಜೆಟ್ ಮೇಲಿನ ಚರ್ಚೆ ಸುಗಮವಾಗಿ ನಡೀಲಿಕ್ಕೆ ಏನೆಲ್ಲ ಆಗಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಜೊತೆಲಿ ಕೂತ್ಕೊಂಡು ಡಿಸೈಡ್ ಮಾಡಬೇಕಿತ್ತು. ಅದ್ರ ಪ್ರಕಾರವಾಗಿ ಚರ್ಚೆ ಮಾಡಬೇಕಿತ್ತು. ಇಲ್ಲಾಂದರೆ ದಿವಸಕ್ಕೆ ಒಂದು ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಯಾರ ದುಡ್ಡು? ಜನರ ದುಡ್ಡು. ಈಗ ಹೆಂಗೂ ವಿಧಾನಸಭೆಯಲ್ಲಿ ಈಸಿ ಚೇರ್ ಹಾಕ್ಸಿದ್ದಾರೆ ಸ್ಪೀಕರ್ ಸಾಹೇಬರು, ಊಟದ ವ್ಯವಸ್ಥೆ ಮಾಡಿದ್ದಾರೆ, AC ಅಂತೂ ಇದ್ದೇ ಇರುತ್ತೆ. ಹೊರಗಡೆ ಬಿಸಿಲು ಜಾಸ್ತಿ. ಬಂದ, ಉಂಡ, ತಿಂದ, ಮಲಗ್ದ, ಓದ ಅಂದರೆ ನಾನು ಆಗಲೇ ಹೇಳಿದಾಗ ಸದನವನ್ನು ಆರ್ಡ್ರಾಗಿ ಇಡಬೇಕಾಗಿದ್ದಂಥದ್ದು ಆಡಳಿತ ಪಕ್ಷದ ಕೆಲಸ, ಸರ್ಕಾರದ ತಪ್ಪುಗಳನ್ನು ತಿದ್ದಬೇಕಾಗಿದ್ದಂಥದ್ದು ವಿಪಕ್ಷದ ಕೆಲಸ. ಎರಡೂ ಕೂಡ ಅಂಥ ಕೆಲಸವನ್ನು ಮಾಡಲಿಲ್ಲ. ಇದಿಷ್ಟು ಆಯಿತಾ. ಕಡೆಗೆ ಇದೆಲ್ಲವನ್ನು ಮೀರಿಸುವಂತಹ ಭಾಳ ಅಸಹ್ಯವಾದಂಥ ಘಟನೆ ಈ ಹನಿ ಟ್ರ್ಯಾಪ್ ಪ್ರಕರಣ. ಸದನದಲ್ಲಿ ಚರ್ಚೆ ಮಾಡುವಂಥ ವಿಷಯನ ಅದು. ಈ ವಿಷಯವನ್ನು ಚರ್ಚೆ ಮಾಡಿದಲ್ಲ ಮಾನ್ಯ ಸಹಕಾರ ಸಚಿವರಾದಂಥ KN ರಾಜಣ್ಣವರು. ಯಾರು ಕೇಳಿದರು ಅವ್ರಿಗೆ, ನೀವು ಈ ವಿಷಯ ಪ್ರಸ್ತಾಪ ಮಾಡಿ ಅಂತ, ಅಥವಾ ಸ್ಪಷ್ಟೀಕರಣ ಕೊಡಿ ಅಂತ, ಮಾಹಿತಿ ಕೊಡಿ ಅಂತ, ದಾಖಲೆ ಕೊಡಿ ಅಂತ? ಅದು ಹೆಂಗೆ ಬಂತಪ್ಪ? ದೂತಂತ ಬಂತು ವಿಷಯ. ಬಸವನಗೌಡ ಪಾಟೀಲ್, ಯತ್ನಾಳ್ ಏನೋ ಒಂದು ಎತ್ತಿದ್ರು, ಇವರು ಆ ವಿಷಯವನ್ನು
ಸವಿಸ್ತಾರವಾಗಿ ಮಾತಾಡಿಬಿಟ್ರು. ಆಮೇಲೆ ತಗೊಳ್ಳಿ ಒಬ್ಬರು ಆದಮೇಲೆ ಒಬ್ಬರು ಮಾತಾಡಲಿಕ್ಕೆ ಶುರು ಮಾಡಿದರು. ಕಡೆಗೆ ಇವತ್ತು ಅಂದರೆ ನಿನ್ನೆ ಹಂಗೆ ನೋಡಿದ್ರೆ BJP ಎಗೈನ್ ವೇಸ್ಟ್. ಮತ್ತು ನಾನು ಪದೇ ಪದೇ BJP ಅಂತ ಹೇಳ್ತಿದ್ದೀನಿ, JDS ಅವರ ಜೂನಿಯರ್ ಪಾರ್ಟ್ನರ್ ಅವರು ಕೂಡ ಈ ವೈಫಲ್ಯದಲ್ಲಿ ಪಾಲುದಾರರು. BJP JDS 1-2 ವಿಪಕ್ಷಗಳು, ಜೊತೆಗೆ ಅವ್ರ ಹೊರಗಡೆ ಮೈತ್ರಿ ಕೂಡ ಇದೆ. ಹಾಗಾಗಿ JDS ಕೂಡ ಈ ಒಂದು ಆಡಳಿತ ಯಂತ್ರವನ್ನು ಸರಿದಾರಿಗೆ ತರೋದರಲ್ಲಿ, ಅವ್ರಿಗೆ ತಿದ್ದೋ ವಿಷಯದಲ್ಲಿ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ವಿಷಯದಲ್ಲಿ JDS ಕೂಡ ವಿಫಲ ಆಗಿದೆ. ಓಕೆ, ಸಚಿವ ರಾಜಣ್ಣ ಈ ವಿಷಯ ಪ್ರಸ್ತಾಪ ಮಾಡಿದಾಗ ಏನೋ ನಾಮಕಾವಸ್ಥೆ ಗಲಾಟೆ ಮಾಡ್ದಂಗೆ ಮಾಡ್ತು BJP ಮತ್ತು ಕಾಂಗ್ರೆಸ್ JDSನವರು. ನೆನ್ನೆ ಕೇಳ್ಬೋದಿತ್ತಲ್ಲ, ಯಾರ್ರೀ ಅದು 48 ಜನ ಶಾಸಕರು, ಯಾರ ವಿರುದ್ಧ ಯಾರ ಮೇಲೆ ಹನಿ ಟ್ರಾಪ್ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಿ ಅಂಥೇಳಿ ನೆನ್ನೆ ಕೇಳ್ಬೋದಿತ್ತಲ್ಲ, ನೆನ್ನೆ ಧರಣಿ ಮಾಡ್ಬೋದಿತ್ತಲ್ಲ, ನೆನ್ನೆ ಬಾವಿಗಿಳಿಬೋದಿತ್ತಲ್ಲ, ನೆನ್ನೆ ರಾತ್ರಿಯಿಂದ ಅಹೋರಾತ್ರಿ ಧರಣಿ ಮಾಡ್ಬೋದಿತ್ತಲ್ಲ ಅಲ್ಲಿ. ಇವತ್ತು ಬಿಡಿ ಅರ್ಧ ದಿನಕ್ಕೆ ಸೈನಡೆ ಆಗುತ್ತೆ, ಬಟ್ ನೆನ್ನೆ ಕಾಲಾವಕಾಶ ಇತ್ತು ರಾತ್ರಿ ಪೂರ್ತಿ ಧರಣಿ ಮಾಡಲಿಕ್ಕೆ. ಮತ್ತು ನಿಮ್ಮನ್ನು ತಡ್ಕೊಂಡಿದ್ದು ಯಾರು? ನೆನ್ನೆ ನೀವು ಏನೂ ಮಾಡಲಿಲ್ಲ, ಬೆಳಗ್ಗೆ ಬಂದು ದಿಢೀರ್ನ ಬಾವಿಗೆ ಬಿದ್ದುಬಿಟ್ರಿ. ಏನಾಯಿತು? ನಿಮ್ಮ ಹೈಕಮಾಂಡ್ ಏನಾದರೂ ನಿಮ್ಮ ಕಿವಿ ಹಿಂಡಿ ಈ ವಿಷಯನ ಸರಿಯಾಗಿ ಪ್ರಸ್ತಾಪ ಮಾಡಿ, ಪ್ರತಿಭಟನೆ ಮಾಡಿ, ಸರ್ಕಾರದ ವಿರುದ್ಧ ಜಾಗೃತಿ ಮೂಡಿಸಿ ಅಂಥೇಳಿ ಹೈಕಮಾಂಡ್ ಏನಾದರೂ ನಿಮಗೆ ನಿರ್ದೇಶನ ಕೊಡ್ತಾ, ಸೂಚನೆ ಕೊಡ್ತಾ, ಬೈತಾ? ಅಪ್ಪರ್ ಹೌಸಲ್ಲೂ ಗಲಾಟೆ, ಲೋವರ್ ಹೌಸಲ್ಲೂ ಗಲಾಟೆ. ಅಪ್ಪರ್ ಹೌಸಲ್ಲಿ ಬಿಡಿ, ಅಲ್ಲಿ ಒಂದಷ್ಟು ಅಸಂವಿಧಾನಿಕ ಪದಗಳು ಬಳಕೆ ಆದವು. ಅದಕ್ಕೆ ಸಂಬಂಧಪಟ್ಟಂಗೆ ಖಂಡಿತ ಹಂಗೆ ಬಳಸಬಾರ್ದು. ಯಾವುದೇ ಪಕ್ಷ ಆಗಲಿ, ಯಾವುದೇ ಪಕ್ಷದ ಸದಸ್ಯರ ಬಗ್ಗೆ ಆಗಲಿ, ಯಾವುದೇ ನಾಯಕರ ಬಗ್ಗೆ ಆಗಲಿ ಬಳಸಬಾರ್ದು. ಹಂಗಂದ ಮಾತ್ರಕ್ಕೆ ಅದಕ್ಕೆ ಸ್ಪೀಕರು ಮತ್ತು ಆಡಳಿತ ಪಕ್ಷದವರು ಸೂಕ್ತ ಕ್ರಮ ತೆಗೆದುಕೊಳ್ಳಲಿಕ್ಕೆ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನು ಮಾಡಬೇಕಿತ್ತು. ಜೊತೆಗೆ ವಿಪಕ್ಷಗಳು ಕೂಡ ಅದನ್ನೇ ಇಟ್ಕೊಂಡು ಸಮಯ ವ್ಯರ್ಥ ಮಾಡಬಾರ್ದಿತ್ತು. ಸೊ ಲೋಯರ್ ಹೌಸ್ ವಿಷಯಕ್ಕೆ, ಅದು ವಿಧಾನಸಭೆಯ ಸಭೆಯ ವಿಷಯಕ್ಕೆ ಬರೋದಾದರೆ, ವಿಧಾನಸಭೆಯಲ್ಲಿ ಬೆಳಗ್ಗೆಯಿಂದ ಏನು ನಡೆದಿದೆ? ಗಲಾಟೆ, ಗದ್ದಲ, ಸ್ಪೀಕರ್ ಮೇಲೆ ಪೇಪರ್ ತೂರೋದು, ಸಭಾತ್ಯಾಗ, ಧರಣಿ, ಇವು ಬಿಟ್ಟರೆ ಬೇರೆ ಏನು ನಡೆದಿದೆ? ಏನಿಲ್ಲ. ಇದ್ರ ನಡುವೆ ಆಗಿರೋ ಗನ್ ಕೆಲಸ ಏನು ಅಂತಂದರೆ, ಸ್ಪೀಕರ್ ಚೇರನ್ನು, ಅಂದರೆ ಅದೊಂದು ಸಾಂವಿಧಾನಿಕ ಪೀಠ, ಅಲ್ಲಿ ಕೂರೋ ವ್ಯಕ್ತಿ ಮುಖ್ಯ ಅಲ್ಲ. UT ಖಾದರ್ ಇವತ್ತು ಕೂತಿದ್ದಾರೆ, ನಾಳೆಗೆ ಇನ್ನೊಬ್ಬರು ಕೂರ್ತಾರೆ. ಸೊ ಆ ಪೀಠಕ್ಕೆ, ಚೇರ್ಗೆ ಅವಮಾನ ಮಾಡಿದ್ದಾರೆ, ಅಪಮಾನ ಮಾಡಿದ್ದಾರೆ ಮತ್ತು ಅನುಚಿತವಾಗಿ ವರ್ತಿಸಿದ್ದಾರೆ ಅಂತೇಳಿ BJPಯ 18 ಶಾಸಕರನ್ನು ಅಮಾನತು ಮಾಡಲಾಗಿದೆ 6 ತಿಂಗಳ ಮಟ್ಟಿಗೆ. ಈ ಮುಖಾಂತರ ಈ ಬಾರಿಯ ಅಧಿವೇಶನ ಅಂತ್ಯಗೊಂಡಿದೆ. ಈಗ ಕೊನೆಯಾಗಬೇಕಾಗಿದ್ದು ಒಂದು ಅಧಿವೇಶನ, ಅದರಲ್ಲೂ ಬಜೆಟ್ ಅಧಿವೇಶನ, ರಾಜ್ಯಪಾಲರ ಮೇಲೆ ಭಾಷಣ. ಸೊ ಅದಕ್ಕೆ ನಾನು ಹೇಳಿದ್ದು, ಇದಕ್ಕೆ ನಿಮ್ಮನ್ನು ಆರಿಸಿದ್ದು ಅಂಥೇಳಿ ಈ ವಿಡಿಯೋಗೆ ಟೈಟ್ಲು ಕೊಟ್ಟಿದ್ದು. ಇದು ಬಿಡಿ, ಇನ್ನು ಮುಂದಕ್ಕೆ ಇದೇನು ತನಿಖೆ ಆಗಲ್ಲ. ಏನೋ ಅವರು ಸರ್ಕಾರದ ವತಿಯಿಂದ ಗೃಹ ಸಚಿವ G. ಪರಮೇಶ್ವರ್ ಹೇಳಿದ್ದಾರೆ ತನಿಖೆ ಮಾಡ್ತೀವಿ ಅಂತ. ಯಾವ ತನಿಖೆ ಮಾಡ್ತಾರೋ, ಯಾರ ನೇತೃತ್ವದ ತನಿಖೆ ಮಾಡ್ತಾರೋ, ಆ ತನಿಖಾಧಿಕಾರಿ ಏನು ರಿಪೋರ್ಟ್ ಕೊಡ್ತಾರೋ, ಯಾರ ವಿರುದ್ಧ ಕೊಡ್ತಾರೋ, ಏನು ಕ್ರಮ ಆಗುತ್ತೋ ನೋಡೋಣ. ಅದ್ರ ಜೊತೆಗೆ ಇವರು BJPಯವರು ಈಗ ಅವ್ರಿಗೆ ಬೇರೆ ದಾರಿ ಇಲ್ಲ. ಹೌದು ಅಷ್ಟೇ, ಒಂದು ಸಂಪ್ರದಾಯ ಏನು ಅಂತಾರೆ, ರಾಜ್ಯಪಾಲರ ಬೋಳಿಗೆ ಹೋಗೋದು, ದೂರು ಕೊಡೋದು, ಅಕ್ಲಾಜ್ಮೆಂಟ್ ತಗೊಳ್ಳೋದು, ಮೀಡಿಯಾ ಕನ್ಸಂಪ್ಷನ್ಗೆ ಅಷ್ಟೇ, ಫೋಟೋ, ಬೇರೆ ಏನಾಗಲ್ಲ. ಹೀಗೆ ಅಂದರೆ ಇಡೀ ಸದನ ಯಾವ ರೀತಿಯಲ್ಲಿ ನಡಿಬಾರ್ದಿತ್ತೋ ಹಾಗೆ ನಡೀತು, ಯಾವ ರೀತಿಯಲ್ಲಿ ಅಂತ್ಯ ಆಗಬಾರ್ದಿತ್ತೋ ಆ ರೀತಿಯಲ್ಲಿ ಕೊನೆಯಾಯಿತು. ಅದಕ್ಕೆ ಒನ್ಸ್ ಅಗೇನ್ ನಾನು ಕೇಳ್ತಿರೋದೇನು ಅಂತಂದರೆ, ಇದಕ್ಕೆ ನಿಮ್ಮನ್ನು ಆರಿಸಿದ್ದು ಅಂತ ಜನಪ್ರತಿನಿಧಿಗಳಲ್ಲಿ ರಾಜ್ಯದ ಜನರ ಪರವಾಗಿ ಮನವಿ. ಮುಂದಾದರೂ ಕನಿಷ್ಠ ಸೌಜನ್ಯವನ್ನು ಬೆಳೆಸ್ಕೊಳ್ಳಿ, ಕನಿಷ್ಠ ಜವಾಬ್ದಾರಿಗಳನ್ನಾದರೂ ತಿಳ್ಕೊಳ್ಳಿ. ರಾಜ್ಯದ 7 ಕೋಟಿ ಜನರಲ್ಲಿ ನಿಮ್ಮ 224 ಜನರಿಗೆ ಮಾತ್ರ ಅಲ್ಲಿಗೆ ಹೋಗುವಂಥ ಅವಕಾಶ ಸಿಕ್ಕಿದೆ. ಆ ಅವಕಾಶವನ್ನು, ಸುವರ್ಣಾವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ, ಕನಿಷ್ಠ ಮಟ್ಟ ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ. ಅದಕ್ಕೂ ಮೊದಲು ಒನ್ಸ್ ಅಗೈನ್ ವಾರ್ತಾಭಾರತೀಯ ವೀಕ್ಷಕರಿಗೆ ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ವಿನಂತಿಸ್ಕೊಳ್ತೀನಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.
ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.